Hello. In the yesterday class, I had discussed with you regarding the introductory class. Today, in this class, I'm going to talk with you about our political science syllabus. What is the syllabus? This first PUC political science is contains. This is the thing that I would like to discuss with you, and I would like to talk with you. Before I go to start my words, dear students, as I already discussed with you in the last class that what is the importance of this course arts that contains history, economics, political science and sociology. Here you are going to study each and every subject individually. Before in the earlier classes up to 10th you have studied all subjects in a combined book, that is social science or social studies. Here in this class, in the first year and second year PUC, you are going to study history as a separate subject, economics as a separate subject, political science as a separate subject and sociology as a separate subject. Then what does it mean? ಏನಿದು ಪೊಲಿಟಿಕಲ್ ಸೈನ್ಸ್ ಏನಪ್ಪ ಹೇಳುತ್ತೆ, ಯಾಕೆ ನಾವು ಪೊಲಿಟಿಕಲ್ ಸೈನ್ಸನ್ನೇ ಒಂದು ಸಪ್ರೇಟಾಗಿ ಅಧ್ಯಯನ ಮಾಡ್ತೇವೆ, ಯಾಕೆ ಏನೆಲ್ಲ ಒಳಗೊಂಡಿದೆ ಇದು ಪೊಲಿಟಿಕಲ್ ಸೈನ್ಸು, ಏನು ಸಬ್ಜೆಕ್ಟ್ ಅಪ್ಪ ಇದು ಹೊಸದು ಅನ್ನಿಸ್ಬೋದು ನಿಮಗೆ. ಯು ಹ್ಯಾವ್ ಥಿಂಕ್ ದಟ್ ದಿಸ್ ಈಸ್ ಎ ನ್ಯೂ ಕಾನ್ಸೆಪ್ಟ್ ಬಿಕಾಸ್ in the earlier classes you studied all the subject in one book, that is social studies. Here you are going to study each and every subject as a separate syllabus and separate book and separate subject. ಇಲ್ಲಿ ಪ್ರತಿಯೊಂದು ಹಿಸ್ಟ್ರಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಹಾಗೆ ಸೋಷಿಯಾಲಜಿ ಆಗಿರ್ಬೋದು ಸಪ್ರೇಟ್ ಆಗಿ ಓದ್ತೀರಾ ನೀವು. ಅರ್ಥ ಆಗ್ತಾ ಇದೆಯಾ? ಹಾಗಾದರೆ ಏನಿದು ಸಬ್ಜೆಕ್ಟು ಪೊಲಿಟಿಕಲ್ ಸೈನ್ಸು, ಏನೆಲ್ಲ ಒಳಗೊಂಡಿದೆ ಇದು, ವಾಟ್ ಆರ್ ಆಲ್ ದ ಎಲಿಮೆಂಟ್ಸ್, ವಾಟ್ ಆರ್ ಆಲ್ ದ ಸಬ್ಜೆಕ್ಟ್ಸ್ ಇನ್ಕ್ಲೂಡ್ ದಿಸ್ ಪೊಲಿಟಿಕಲ್ ಸೈನ್ಸ್, ಏನೆಲ್ಲ ಒಳಗೊಂಡಿದೆ ಇದು ಪೊಲಿಟಿಕಲ್ ಸೈನ್ಸ್ ಅನ್ನೋದನ್ನು ನೋಡೋದಾದರೆ ಹಿಯರ್ ದ ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್ ಇನ್ಕ್ಲೂಡ್ ಎವ್ರಿಥಿಂಗ್. ಅಂಡರ್ಸ್ಟ್ಯಾಂಡ್? ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್. ರಾಜ್ಯಶಾಸ್ತ್ರ ಅನ್ನುವಂಥ ವಿಷಯ ಏನಿದೆಯಲ್ಲ ಅದು ಎಲ್ಲ ಅಂಶಗಳನ್ನು ಒಳಗೊಂಡಿದೆ. ಎಲ್ಲ ಅಂಶಗಳಲ್ಲಿ ಏನು ಬರುತ್ತೆ? ಸಪೋಸ್ ಹೌ ದ ನೇಷನ್ ರನ್ಸ್, ಹೌ ದ ಸ್ಟೇಟ್ ರನ್ಸ್, ಹೌ ದ ಸಿಸ್ಟಮ್ ರನ್ಸ್, ಯಾವ ರೀತಿ ದೇಶ ಮುನ್ನಡೆಯುತ್ತೆ, ಹೌ ದ ಡೈಲಿ ಆಕ್ಟಿವಿಟೀಸ್ ಆಫ್ ದ ನೇಷನ್, ಆಫ್ ದ ಸ್ಟೇಟ್, ಆಫ್ ದ ಸೊಸೈಟಿ ಟೇಕನ್ ಪ್ಲೇಸ್. ಯೋಚನೆ ಮಾಡಿದರೆ ಯಾವತ್ತಾದರೂ ನಮ್ಮ ದೇಶದ ಆಡಳಿತ ವ್ಯವಸ್ಥೆ ಯಾಕೆ ನಡೆಯುತ್ತೆ, ಹೌ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ನೇಷನ್, ಹೌ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಸ್ಟೇಟ್, ಹೌ ದ ಸಿಸ್ಟಮ್ ಆಫ್ ದ ಸೊಸೈಟಿ ಈಸ್ ರನ್ಸ್. ಒಂದು ದೇಶದ ಆಡಳಿತ ವ್ಯವಸ್ಥೆ, ಒಂದು ರಾಜ್ಯದ ಆಡಳಿತ ವ್ಯವಸ್ಥೆ, ಒಟ್ಟಾರೆ ಒಂದು ಸಮಾಜದ ವ್ಯವಸ್ಥೆ ಅಂತಕ್ಕಂಥದ್ದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ಯಾವಾಗಲೂ ಯೋಚನೆ ಮಾಡಿದ್ದೀರಾ? ಯಾವ ರೀತಿ ಕೆಲಸ ಮಾಡುತ್ತೆ, ಹೌ ದ ಸಿಸ್ಟಮ್ ವರ್ಕ್ಸ್, ವೆದರ್ ಇಟ್ ಮೇ ಬಿ ದ ಅಡ್ಮಿನಿಸ್ಟ್ರೇಷನ್ ಆರ್ ಇಟ್ ಮೇ ಬಿ ದ ಸೊಸೈಟಿ. These are all the things we are going to study in the political science. ರಾಜ್ಯ, ದೇಶ, ಸಮಾಜ ಯಾವ ರೀತಿ ಕೆಲಸ ಮಾಡುತ್ತೆ, ಅಲ್ಲಿ ಯಾವ ರೀತಿಯ ಸಿಸ್ಟಮ್ ಇದೆ, ಆ ಸಿಸ್ಟಮನ್ನು ನಿಯಂತ್ರಣ ಮಾಡ್ತಕ್ಕಂಥವ್ರು ಯಾರು, ಒಂದು ಹೌ ದ ಸಿಸ್ಟಮ್ ಈಸ್ ಗೋಯಿಂಗ್ ಟು ಬಿ ಕಂಟ್ರೋಲ್ಡ್. ಯಾರಾದರೂ ನೀವು ಯೋಚನೆ ಮಾಡಿದ್ದೀರಾ? ಯೋಚನೆ ಮಾಡಿ ನೋಡೋಣ. ಈ ಒಂದು ಇಡೀ ಒಂದು ವ್ಯವಸ್ಥೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ, ಯಾವ ರೀತಿ ರನ್ ಆಗುತ್ತೆ ಅಂತ ಯೋಚನೆ ಮಾಡ್ತೀರಾ ನೀವು? ನೋಡಿ, ಯೋಚನೆ ಮಾಡಿ ಯಾವ ರೀತಿ ಕೆಲಸ ಮಾಡ್ಬೋದು ಇಡೀ ಸಿಸ್ಟಮ್ ಅಂತ. ಯಾರಿಗಾದ್ರೂ ಯೋಚನೆ ಬಂತ, ಅಥವಾ ಯಾರಿಗಾದ್ರೂ ಏನಾದರೂ ಹೊಳಿತಾ? ಎನಿಬಡಿ ಕ್ಯಾನ್ ಹ್ಯಾವಿಂಗ್ ಎನಿ ಐಡಿಯಾ, ಲಿಟಲ್ ಬಿಟ್ ಆಫ್ ಐಡಿಯಾ ದಟ್ ಹೌ ದಿಸ್ ಸೊಸೈಟಿ ಆರ್ ಹೌ ದಿಸ್ ನೇಷನ್ ಆರ್ ಸ್ಟೇಟ್ ಈಸ್ ಗೋಯಿಂಗ್ ಟು ರನ್, ಅಡ್ಮಿನಿಸ್ಟ್ರೇಷನ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಈಸ್ ಗೋಯಿಂಗ್ ಟು ಟೇಕನ್ ಪ್ಲೇಸ್. ಎಸ್, ಯಾರಿಗಾದರೂ ಸರ್ಕಾರ ಅಂತ ಏನಾದರೂ ನಿಮಗೆ ನಿಮ್ಮ ತಲೆಗೆ ಬಂತು ಅಂತಂದರೆ, ನೀವು ಅದನ್ನು ಯೋಚನೆ ಮಾಡಿದರೆ, ಐಡಿಯಾ ಬಂತು ಅಂತಂದರೆ, ಎಸ್ ಯು ಆರ್ ಕರೆಕ್ಟ್. ದ ಸಿಸ್ಟಮ್ ಆಫ್ ದ ಕಂಟ್ರಿ ಈಸ್ ರನ್ ಥ್ರೂ ದ ಗವರ್ನಮೆಂಟ್. ಇಡೀ ದೇಶದ ವ್ಯವಸ್ಥೆ ಏನಿದೆ, ಆಡಳಿತ ವ್ಯವಸ್ಥೆ ಏನಿದೆ, ಅದು ಯಾವುದ್ರ ಮೂಲಕ ನಡೆಯುತ್ತಪ್ಪ ಅಂತಂದರೆ ಸರ್ಕಾರದ ಮೂಲಕ. ಕರೆಕ್ಟ್. ಆ್ಯಂಡ್ ವಾಟ್ ಯು ಮೀನ್ ಬೈ ಗವರ್ನಮೆಂಟ್? Government is an organization
which look into the daily activities of the nation. ಸರ್ಕಾರ ಅನ್ನುವಂಥದ್ದು ಒಂದು ಸಂಸ್ಥೆ ಇಡೀ ದೇಶದ ದಿನನಿತ್ಯದ ಕಾರ್ಯಚಟುವಟಿಕೆಗಳನ್ನು ಆಗುಹೋಗುಗಳನ್ನು ನೋಡ್ಕೊಳ್ತಕ್ಕಂತಹ ಒಂದು ಸಂಸ್ಥೆ, ಒಂದು ಅಂಗ. ಹೇಗೆ ನೋಡುತ್ತೆ? ಯಾರಿಗಾದ್ರೂ ಸರ್ಕಾರ ಹೇಗೆ ನಡೆಯುತ್ತೆ ಅನ್ನೋದು ಗೊತ್ತಾ ನಿಮಗೆ? ಒಂದು ಗೊತ್ತಾಯ್ತು, ಇಡೀ ದೇಶದ ಆಡಳಿತ ವ್ಯವಸ್ಥೆ ಹೇಗೆ ನಡೆಯುತ್ತೆ, ಸರ್ಕಾರ ಬೇಕು ಅಂತ. ಹೇಗೆ ನಡೆಯುತ್ತೆ ಸರ್ಕಾರ, ಅಥವಾ ಹೇಗೆ ರನ್ ಆಗುತ್ತೆ ಸರ್ಕಾರ? ಅದಕ್ಕೆ ಅದೇನೊಂದು ಮಿಷನ್ನ ಅಥವಾ ಅದೇ ಒಂದು ರೋಬೋಟಾ? ಯಾರಿಗಾದ್ರೂ ಐಡಿಯಾ ಬರ್ತಾ ಇದೆಯಾ ಯಾವ ರೀತಿ ನಡೆಯುತ್ತೆ ಅಂತ? ಬಿಕಾಸ್ ಯು ಆರ್ ಆಲ್ರೆಡಿ ಸ್ಟಡಿ ದೀಸ್ ಥಿಂಗ್ಸ್ ಇನ್ ಯುವರ್ ಅರ್ಲಿಯರ್ ಕ್ಲಾಸಸ್. ವಾಟ್ ಈಸ್ ದ ಗವರ್ನಮೆಂಟ್, ವಾಟ್ ಆರ್ ಆಲ್ ದ ಎಲಿಮೆಂಟ್ಸ್ ಆಫ್ ದ ಗವರ್ನಮೆಂಟ್, ಆ್ಯಂಡ್ ಸರ್ಕಾರ ಅಂದರೆ ಅದಕ್ಕೆ ಒಂದು 3 ಅಂಗಗಳಿರುತ್ತೆ. ಗೊತ್ತಾಯ್ತಾ? ಆರ್ಗನ್ಸ್ ಆಫ್ ದ ಗವರ್ನಮೆಂಟ್ ಅಂತ ಓದಿದ್ರಿ ನೀವು ಇಲ್ಲಿ ಲಾಸ್ಟ್ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ. ಏನಾದರೂ ಐಡಿಯಾ ಬಂತ ನಿಮಗೆ? ಸರ್ಕಾರದಲ್ಲಿ 3 ಅಂಗಗಳಿರುತ್ತೆ. ದ ಗವರ್ನಮೆಂಟ್ ಈಸ್ ಕಂಟೈನ್ಸ್ 3 ಆರ್ಗನ್ಸ್. ಒನ್ ಈಸ್ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ. ಸರ್ಕಾರ 3 ಅಂಗಗಳನ್ನು ಒಳಗೊಂಡಿರುತ್ತೆ. ಅದು ಒಂದು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಈ 3 ಅಂಗಗಳ ಮೂಲಕ ಒಂದು ದೇಶದ ಆಡಳಿತ ವ್ಯವಸ್ಥೆ ನಡೆಯುತ್ತೆ. Legislature is going to making the legislation for the country, administration for the country, development for the country. Executive is going to execute the laws, execute the legislation which are formed by the legislation, and which are the legislations which is formed by the legislature, and which are the legislations executed by the executive, whether these legislations and the activities of the executive, whether they are according to the constitution or not, which is this thing is going to look into the responsibility of the judiciary. ಇದನ್ನು ಯಾರು ನೋಡೋರು? ಶಾಸಕಾಂಗ ಮಾಡ್ತಕ್ಕಂಥ ಶಾಸನಗಳನ್ನು, ಕಾರ್ಯಾಂಗ ಮಾಡ್ತಕ್ಕಂಥ ಕಾರ್ಯಗಳನ್ನು, ಶಾಸಕಾಂಗ ಮಾಡಿರುವಂಥ ಕಾರ್ಯಗಳನ್ನು ಜಾರಿಗೆ ತರತಕ್ಕಂಥ ಜವಾಬ್ದಾರಿ ಯಾರದು? ಕಾರ್ಯಾಂಗ. ಇಡೀ ದೇಶಕ್ಕೆ ಬೇಕಾದಂತಹ ಶಾಸನಗಳನ್ನು ರೂಪಿಸ್ತಕ್ಕಂಥ ಜವಾಬ್ದಾರಿ ಯಾರದು? ಶಾಸಕಾಂಗ. ಹೌದಲ್ಲ? ಈ 2 ಶಾಸಕಾಂಗ ಮತ್ತು ಕಾರ್ಯಾಂಗ ಮಾಡತಕ್ಕಂತಹ ಕಾರ್ಯಗಳು ಸಂವಿಧಾನಬದ್ಧವಾಗಿದೆಯೋ ಇಲ್ವೋ ಅನ್ನೋದನ್ನ ನೋಡ್ತಕ್ಕಂತಹ ಜವಾಬ್ದಾರಿ ಯಾರಿಗಿದೆ? ನ್ಯಾಯಾಂಗಕ್ಕಿದೆ. ಸೊ ದೀಸ್ ಆರ್ ಆಲ್ ದ ಎಲಿಮೆಂಟ್ಸ್, ದೀಸ್ ಆರ್ ಆಲ್ ದ ಕೀ ಪಾಯಿಂಟ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದ ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್. ಇಷ್ಟೇನಾ? ಆಯ್ತಾ? ಮತ್ತೇನೇನಿಲ್ವಾ? ಬರೀ ಸರ್ಕಾರ, ಲೆಜಿಸ್ಲೇಚರು, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ನೋಡ್ಬಿಡ್ತೀವ? ನೋ, ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಕಾನ್ಸ್ಟಿಟ್ಯೂಷನ್ ಆಲ್ಸೋ. ನಾವು ಸಂವಿಧಾನವನ್ನು ಸಹ ಇಲ್ಲಿ ಅಧ್ಯಯನ ಮಾಡ್ತೇವೆ. ಗೊತ್ತಿದೆ ನಿಮಗೆ ವಾಟ್ ಯು ಮೀನ್ ಬೈ ಕಾನ್ಸ್ಟಿಟ್ಯೂಷನ್? ಬಿಕಾಸ್ ಅಗೈನ್ ಐ ಆಮ್ ಗೋಯಿಂಗ್ ಟು ರಿಮೈಂಡ್ ಯು ದಟ್ ಯು ಆರ್ ಆಲ್ರೆಡಿ ಸ್ಟಡಿಡ್ ದೀಸ್ ಬೇಸಿಕ್ ಎಲಿಮೆಂಟ್ಸ್ ಇನ್ ಯುವರ್ ಅರ್ಲಿಯರ್ ಕ್ಲಾಸಸ್. ನೀವು ಇದನ್ನು ಆಲ್ರೆಡಿ ಓದಿದ್ದೀರಾ ಸಂವಿಧಾನ ಅಂತ. ಏನು ಸಂವಿಧಾನ ಅಂದ್ರೆ ಏನು ಅಂತ? ಕ್ಯಾನ್ ಎನಿಬಡಿ ನಮಗೆ ರಿಮೆಂಬರ್ ದಟ್ ವಾಟ್ ಯು ಮೀನ್ ಬೈ ಕಾನ್ಸ್ಟಿಟ್ಯೂಷನ್? ಯಾರಿಗಾದ್ರೂ ಜ್ಞಾಪಕ ಬರ್ತಾ ಇದೆಯಾ ಸಂವಿಧಾನ ಅಂದ್ರೆ ಏನು ಅಂತ? ಎಸ್, ಸಿಂಪಲ್ ಡೆಫಿನೇಷನ್ ಹೇಳ್ಕೊಟ್ಟಿದ್ದಾರೆ ನಮಗೆ. ಏನು ನಿಮ್ಮ ಅರ್ಲಿಯರ್ ಕ್ಲಾಸಲ್ಲಿ ಹೇಳಿದ್ದಾರೆ ಸೋಷಿಯಲ್ ಸೈನ್ಸ್ ಲೆಕ್ಚರರ್, ಟೀಚರ್. ಏನಂತ? ದ ಕಾನ್ಸ್ಟಿಟ್ಯೂಷನ್ ಈಸ್ ಎನ್ ಡಾಕ್ಯುಮೆಂಟ್ which explains about the what are the powers and functions of the government, what are the rights and duties of the citizens. ಓದಿದ್ದೀರಾ? ಎಸ್. ಸಂವಿಧಾನ ಅಂತಂದರೆ ಸರ್ಕಾರದ ಅಧಿಕಾರ ಮತ್ತು ಕಾರ್ಯಗಳು, ಸರ್ಕಾರದ ಅಧಿಕಾರ ಮತ್ತು ಕಾರ್ಯಗಳು ಹಾಗೂ ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ವಿವರಿಸುವ ದಾಖಲೆ. ಡಾಕ್ಯುಮೆಂಟ್ ಅಂತ ಹೇಳಿದೆ ನಾನು. ಇಟ್ ಈಸ್ ಎ ಡಾಕ್ಯುಮೆಂಟ್, ಅದೊಂದು ದಾಖಲೆ. ಆ ದಾಖಲೆಯನ್ನೇ ನಾವೇನಂತ ಕರೀತೇವೆ? ಸಂವಿಧಾನ ಎಂದು ಕರೆಯುತ್ತೇವೆ. ಅರ್ಥ ಆಯ್ತಾ? ಸೊ ವಿ ಆರ್ ಗೋಯಿಂಗ್ ಟು ಸ್ಟಡಿ ಗವರ್ನಮೆಂಟ್ ಅಂಡ್ ಇಟ್ಸ್ ಆರ್ಗನ್ಸ್, legislature, executive and judiciary. Along with that, we are going to study constitution also. What are the powers and functions of the government? What does the constitution says? What is the meaning of the constitution? Simply, it is a document. It is a document. ಅದೊಂದು ದಾಖಲೆ. ಏನು ದಾಖಲೆ ಅದು? It is going to explain about the what are the powers and functions of the government. What is the nature of the government? ಸರ್ಕಾರ ಅಂದ್ರೆ ಏನು? ಸರ್ಕಾರದ ಸ್ವರೂಪ ಏನು? ಅದ್ರ ಬಗ್ಗೆ ಹೇಳ್ಕೊಡುತ್ತೆ ನಮಗೆ. ಹಾಗೆ what are the powers and what are the rights and duties of every individual. ಪ್ರತಿಯೊಬ್ಬ ನಾಗರಿಕನ ಹಕ್ಕು ಮತ್ತು ಕರ್ತವ್ಯಗಳು ಏನು ಅನ್ನೋದನ್ನ ತಿಳಿಸ್ತಕ್ಕಂತಹ ಒಂದು ದಾಖಲೆಯೇ ಸಂವಿಧಾನ. ಸೊ ದಿಸ್ ಈಸ್ ಆಲ್ಸೋ
This element also we are going to study it in the subject political science. Now you are having a little bit of idea that what is political science and what does it contains. ಈಗ ನಿಮಗೆ ಒಂದು ಐಡಿಯಾ ಬರ್ತಾ ಇರ್ಬೋದು ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್ ಅಂದ್ರೆ ಏನು ಹಾಗೂ ಅದು ಏನೇನೆಲ್ಲ ಒಳಗೊಂಡಿದೆ ಅಂತ. ಅಷ್ಟೇನ ಮುಗಿತಾ ಏನು ಸರ್ಕಾರದ ಬಗ್ಗೆ ಸಂವಿಧಾನದ ಬಗ್ಗೆ ಅಧ್ಯಯನ ಮಾಡ್ತೇವೆ ಅಷ್ಟೇ ಮುಗಿತಾ? ಎಸ್, along with that we are going to study some basic concepts. What are the basic concepts? What do you mean by law? What do you mean by equality? What do you mean by freedom? And how this subject political science is going to develop? Who are the responsible? Who are the important political philosophers who are contributed to develop this subject political science? ಯಾರೆಲ್ಲ ಈ ಒಂದು ರಾಜ್ಯಶಾಸ್ತ್ರ ಅನ್ನುವಂಥ ವಿಷಯದ ಬೆಳವಣಿಗೆಗೆ ಕಾರಣಕರ್ತರಾಗಿದ್ದಾರೆ? ಹೌ ದಿಸ್ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ ಈಸ್ ಗೋಯಿಂಗ್ ಟು ಡೆವಲಪ್ ದಿಸ್ ಸೆಲ್ಫ್. ಯಾಕೆ ಇದು ಬೆಳವಣಿಗೆ ಆಯಿತು? ವೆದರ್ ಎನಿ ಇಂಡಿಯನ್ ಫಿಲಾಸಫರ್ಸ್, ಪೊಲಿಟಿಕಲ್ ಫಿಲಾಸಫರ್ಸ್ ಕಾಂಟ್ರಿಬ್ಯೂಟ್ ಟು ಡೆವಲಪ್ ದಿಸ್ ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್. ಭಾರತೀಯರು ಯಾರಾದರೂ ಇದ್ದಾರಾ ನಮ್ಮ ರಾಜ್ಯಶಾಸ್ತ್ರದ ವಿಷಯವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಏನಾದರೂ ಎಫರ್ಟ್ ಹಾಕಿದ್ದಾರಾ? ಹಾಗೆ ಹೂ ಆರ್ ಆಲ್ ದ ಗ್ರೀಕ್ ಪೊಲಿಟಿಕಲ್ ಫಿಲಾಸಫರ್ಸ್ who actually contribute themselves through their works for development of this subject political science. ಈ ರಾಜ್ಯಶಾಸ್ತ್ರ ಅನ್ನುವಂಥ ವಿಷಯದ ಬೆಳವಣಿಗೆಗೆ ಅದನ್ನು ಒಂದು ಅಧ್ಯಯನ ವಿಷಯವನ್ನಾಗಿ ಮಾಡೋದಕ್ಕೆ ಗ್ರೀಕ್ ಪೊಲಿಟಿಕಲ್ ಫಿಲಾಸಫರ್ಸ್ ಮುಖ್ಯವಾಗಿ ಏನೇನೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ರು ಅನ್ನೋದನ್ನು ನಾವು ಈ ರಾಜ್ಯಶಾಸ್ತ್ರ ಅನ್ನುವಂಥ ವಿಷಯದಲ್ಲಿ ಓದ್ತೇವೆ. ಇಷ್ಟೇನಾ ಒಳಗೊಂಡಿರೋ ನಮ್ಮ ಪೊಲಿಟಿಕಲ್ ಸೈನ್ಸ್? ಎಸ್, ಅಲಾಂಗ್ ವಿತ್ ದಟ್ ಅದರ ಜೊತೆಗೆ our subject political science teach us, what does it teach? Civil characters of every individual. ಒಬ್ಬ ನಾಗರಿಕನಾಗಿ ಸೊಸೈಟಿಲಿ ಯಾವ ರೀತಿ ಬಿಹೇವ್ ಮಾಡಬೇಕು, how every individual need to behave, what are the duties of the citizens, how every individual need to behave. Along with that it is going to study about the state. What do you mean by state? ನಾವೆಲ್ಲ ಮಾತನಾಡ್ತೇವೆ ರಾಜ್ಯ ದೇಶ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತೇವೆ, ಹೌದಲ್ವಾ? ಹಾಗಾದ್ರೆ ಏನದು ರಾಜ್ಯ ಅಂದರೆ? ಅದಕ್ಕೆ ನಾವು ರಾಜ್ಯ ಅಂತ ಕರಿತೇವೆ. ಅದಕ್ಕೇನಾದರೂ ಒಂದು ಡೆಫಿನೇಷನ್ ಇದೆಯಾ ರಾಜ್ಯ ಅಂತ ಕರಿಬೇಕಾದ್ರೆ? ವೆದರ್ ದಿಸ್ ಸ್ಟೇಟ್ ಈಸ್ ಹ್ಯಾವಿಂಗ್ ಎನಿ ಡೆಫಿನೇಷನ್? ವಾಟ್ ಆರ್ ದ ಎಲಿಮೆಂಟ್ಸ್ ದಟ್ ದಿಸ್ ಸ್ಟೇಟ್ ಇನ್ಕ್ಲೂಡ್ಸ್? ಏನಿರಬೇಕು ಒಂದು ರಾಜ್ಯಕ್ಕೆ, ಯಾವುದಕ್ಕೆ ನಾವು ರಾಜ್ಯ ಅಂತ ಕರಿತೇವೆ, ಅದನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೇವೆ. ಅರ್ಥ ಆಯ್ತಾ? ಅದ್ರ ಜೊತೆಗೆ ಇಷ್ಟೇನಾ? ಮತ್ತೇನು ಇಲ್ವಾ? ಬರೀ ರಾಜ್ಯದ ಬಗ್ಗೆ ಅಧ್ಯಯನ ಮಾಡ್ತೇವೆ ಅಷ್ಟೇನಾ? ಅಲಾಂಗ್ ವಿತ್ ದಟ್ our subject political science is going to study about the contemporary developments. ಏನೇನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ, ಭ್ರಷ್ಟಾಚಾರದ ಬಗ್ಗೆ ಅರ್ಥ ಆಗ್ತಾ ಇದೆ, ನ್ಯಾಯಾಂಗ ವ್ಯವಸ್ಥೆ ಆಗ್ತಕ್ಕಂಥ ಬದಲಾವಣೆಗಳ ಬಗ್ಗೆ, ಭ್ರಷ್ಟಾಚಾರ ಅಂದ್ರೇನು ಅದ್ರ ಬಗ್ಗೆ, ಹಾಗೆ ಚುನಾವಣೆ ವ್ಯವಸ್ಥೆ, ಎಲೆಕ್ಷನ್ ಸಿಸ್ಟಮ್. ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್. ವಾಟ್ ಡು ಯು ಮೀನ್ ಬೈ ಎಲೆಕ್ಷನ್ ಸಿಸ್ಟಮ್? What do you mean by election system? Which is the constitution body that having a responsibility to conduct the elections, whether it be the Lok Sabha, whether it be the Rajya Sabha. Lok Sabha Rajya Sabha ಬಗ್ಗೆ ನಾವು ಎಲ್ಲ ಅಧ್ಯಯನ ಮಾಡ್ತೇವೆ, ಸೈನ್ಸ್ ಬಯಾಲಜಿ ಅಧ್ಯಯನ ಮಾಡ್ತೇವೆ ನಾವು, ಅಥವಾ ಕೆಮಿಸ್ಟ್ರಿ ಸಬ್ಜೆಕ್ಟ್ ಅಲ್ಲಿ ಲೋಕಸಭೆ ಬಗ್ಗೆ ರಾಜ್ಯಸಭೆ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತಾ? ನೋ, ಯು ಆರ್ ಗೋಯಿಂಗ್ ಟು ಸ್ಟಡಿ ದ ಲೆಜಿಸ್ಲೇಚರ್ಸ್, ಸುಪ್ರೀಂ ಲೆಜಿಸ್ಲೇಚರ್ಸ್ ಆಫ್ ದ ಕಂಟ್ರಿ ಈಸ್ ಪಾರ್ಲಿಮೆಂಟ್. ಪಾರ್ಲಿಮೆಂಟ್ ಬಗ್ಗೆ ನಮಗೆ ಅಧ್ಯಯನ ಮಾಡಬೇಕು, ವಿಷಯ ತಿಳ್ಕೋಬೇಕು, ಮಾಹಿತಿ ಬೇಕು ಅಂತಂದರೆ ಯು ನೀಡ್ ಟು ಸ್ಟಡಿ ಅವರ್ ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್. ಇಲ್ಲಿ ನಿಮಗೆ ಸೈನ್ಸಲ್ಲಿ ಇದು ಸಿಗಲ್ಲ ಮಾಹಿತಿ. ಎಲ್ಲಿ ಸಿಗುತ್ತೆ ಇದಕ್ಕೆ? ನಮ್ಮ ರಾಜ್ಯಶಾಸ್ತ್ರದಲ್ಲಿ ನಾವು ಹೇಳ್ಕೊಡ್ತೇವೆ, ನಾವು ಓದ್ತೇವೆ ಅದನ್ನು. ಪಾರ್ಲಿಮೆಂಟ್ ಅಂದ್ರೇನು, ಸಂಸತ್ತು ಅಂದ್ರೇನು, ಆ್ಯಂಡ್ ಹೌ ಮೆನಿ ಹೌಸಸ್ ಅವರ್ ಪಾರ್ಲಿಮೆಂಟ್ ಕಂಟೈನ್ಸ್, ಎಷ್ಟು ಸದನಗಳಿದೆ ಲೋಕಸಭೆ ಮತ್ತು ರಾಜ್ಯಸಭೆ ಅಂದ್ರೇನು, ಅದು ಹೌ ಮೆನಿ ಮೆಂಬರ್ಸ್ ಆರ್ ದೇರ್ ಇನ್ ಲೋಕಸಭಾ ಅಂಡ್ ರಾಜ್ಯಸಭಾ, how the members of the Lok Sabha are going to elect, how the members of the Rajya Sabha are going to elect, and how the president of the country is going to elect, and what is the responsibility, powers and functions of the president. These are all the things we are going to study in our subject political science. ಹಾಗಾಗಿ ಅದಕ್ಕೆ ಒಂದು ಮಾತು ಹೇಳ್ತಾರೆ, ಅವರ ಏನ್ಷಿಯಂಟ್ Greek political philosopher Aristotle says that one of the famous sentence, I am going to quote his sentence: political science is a master science for all sciences.
ಶಾಸ್ತ್ರ, ಮಾಸ್ಟರ್ ಸೈನ್ಸ್ ಅಂತ ಕರೀತಾರೆ. ಹೂ ಕಾಲ್ಡ್ ಪೊಲಿಟಿಕಲ್ ಸೈನ್ಸ್ ಇಸ್ ದ ಮಾಸ್ಟರ್ ಸೈನ್ಸ್? Our ancient political philosopher Aristotle. So in this regard, dear students, this is the value, this is the weightage, this is the importance of our political science. Here we are going to study the government, here we are going to study the constitution, here we are going to study the state, here we are going to study the nation, here we are going to study the what are the rights and duties of the every individual, here we are going to study the government structure of the country. ಒಂದು ದೇಶದ ಆಡಳಿತ ವ್ಯವಸ್ಥೆಯನ್ನು, ಸರ್ಕಾರದ ವ್ಯವಸ್ಥೆಯನ್ನು ನಾವು ಅಧ್ಯಯನ ಮಾಡ್ತೀವಿ. ಯಾರೆಲ್ಲ ಇರ್ತಾರೆ ಸರ್ಕಾರದಲ್ಲಿ ಗೊತ್ತಿದೆ ನಿಮಗೆ. ಒಂದು ಸರ್ಕಾರದಲ್ಲಿ ಯಾರು ಇರ್ತಾರೆ ಅಂತ ಏನಾದರೂ ಐಡಿಯಾ ಬರ್ತಾ ಇದೆಯಾ? ಸರ್ಕಾರ ಹೇಗೆ, ಯಾರೆಲ್ಲ ಇರ್ತಾರೆ ಸರ್ಕಾರದಲ್ಲಿ ಅಂತ ಏನಾದರೂ ನಿಮಗೆ ಒಂದು ಐಡಿಯಾ ಬರ್ತಾ ಇದೆಯಾ? ಸರ್ಕಾರದಲ್ಲಿ ಯಾರೆಲ್ಲ ಇರ್ತಾರೆ ನಮ್ಮ ದೇಶದಲ್ಲಿ ಅಂತ. ಒಬ್ಬ ಪ್ರೆಸಿಡೆಂಟು ಒಂದು ದೇಶದಿಂದ ನಾವು ತಗೊಂಡ್ರೆ ಟೇಕ್ ಅವರ್ ಇಂಡಿಯನ್ ಗೌರ್ಮೆಂಟ್, ಭಾರತ ಸರ್ಕಾರದಲ್ಲಿ ಯಾರಿದ್ದಾರೆ? ಪ್ರೆಸಿಡೆಂಟ್ ಇದ್ದಾರೆ, ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಗೊತ್ತಾನೆ, ಮಿನಿಸ್ಟರ್ಸ್ ಇದ್ದಾರೆ, ಪಾರ್ಲಿಮೆಂಟ್ ಇದೆ. ಪಾರ್ಲಿಮೆಂಟ್ ಇದು ಸುಪ್ರೀಂ, ಪಾರ್ಲಿಮೆಂಟ್ ಇದೆ ಸುಪ್ರೀಂ ಲೆಜಿಸ್ಲೇಚರ್, ಸರ್ವೋಚ್ಚ ಶಾಸಕಾಂಗ ಯಾವುದು ನಮ್ಮ ದೇಶದಲ್ಲಿ ಇದ್ದರೆ ಪಾರ್ಲಿಮೆಂಟ್, ಸಂಸತ್ ಅಂತ ಕರಿತೇವೆ ನಾವು. ಪಾರ್ಲಿಮೆಂಟ್ ಇನ್ಕ್ಲೂಡ್ಸ್, ನಾನು ಆಗಲೇ ಹೇಳಿದೆ, ಲೋಕಸಭೆ ಮತ್ತು ರಾಜ್ಯಸಭೆ. ಸೊ ದೀಸ್ ಆರ್ ಆಲ್ ದ ಎಲಿಮೆಂಟ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಅವರ್ ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್. ಈ ಎಲ್ಲ ವಿಷಯಗಳನ್ನು ನಾವು ರಾಜ್ಯಶಾಸ್ತ್ರ ವಿಷಯದಲ್ಲಿ ಅಧ್ಯಯನ ಮಾಡ್ತೇವೆ. ಹಾಗೆ ಮುಂದೆ ನೋಡ್ತೇವೆ ನಾವು ಏನು ಮಹತ್ವ ಇದೆಯಪ್ಪ ಇದಕ್ಕೆ, ಯಾಕಪ್ಪ ನಾವು ಅಧ್ಯಯನ ಮಾಡಬೇಕು ರಾಜ್ಯಶಾಸ್ತ್ರವನ್ನು ಅಂದರೆ, ಬಿಕಾಸ್ ಇಟ್ ಟೀಚಸ್ ಅಸ್ ದೀಸ್ ಆರ್ ಆಲ್ ದ ಇನ್ಫಾರ್ಮೇಷನ್, ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಇಷ್ಟು ಅತ್ಯಂತ ಮಹತ್ವವಾದಂತಹ ಮಾಹಿತಿಗಳನ್ನು, ನಾಲೆಡ್ಜ್, ಜ್ಞಾನವನ್ನು ನನಗೆ ಕೊಡುತ್ತೆ, ನಿಮಗೂ ಕೊಡುತ್ತೆ. ಯಾವ ಸಬ್ಜೆಕ್ಟು? ರಾಜ್ಯಶಾಸ್ತ್ರ, ನಮ್ಮ ರಾಜ್ಯಶಾಸ್ತ್ರ ವಿಷಯ. ಹಾಗಾಗಿ ನಾವು ಇದನ್ನು ಓದ್ತಾ ಇದ್ದೇವೆ, ಓದಬೇಕು. ಒಂದು ದೇಶದ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ ಅಂತಂದರೆ ವಿ ಆರ್ ಗೋಯಿಂಗ್ ಟು acquire the knowledge of the entire structure of the government. ಒಂದು ರಾಜ್ಯಶಾಸ್ತ್ರ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಅಂತಂದರೆ ಆ ಒಂದು ದೇಶದ, ನಮ್ಮ ದೇಶದ ರಾಜಕೀಯ ವ್ಯವಸ್ಥೆ ಹೇಗೆ ನಡೆಯುತ್ತಪ್ಪ, ಹೇಗೆ ವ್ಯವಸ್ಥೆ ಇದೆ, ನಮ್ಮ ದೇಶದ ರಾಜಕೀಯ ವ್ಯವಸ್ಥೆ ಇದೆ ಅನ್ನೋದನ್ನು ನಾವು ಅಧ್ಯಯನ ಮಾಡ್ತೇವೆ. ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅಧ್ಯಯನ ಮಾಡ್ತೇವೆ. ಸೊ ಇನ್ ದಿಸ್ ರಿಗಾರ್ಡ್ ಡಿಯರ್ ಸ್ಟೂಡೆಂಟ್ಸ್, ಅವರ್ ಪೊಲಿಟಿಕಲ್ ಸೈನ್ಸ್ ಕಂಟೈನ್ಸ್ ಆಲ್ ದೀಸ್ ಎಲಿಮೆಂಟ್ಸ್. ಈ ಎಲ್ಲ ಅಂಶಗಳನ್ನು ನಮ್ಮ ರಾಜ್ಯಶಾಸ್ತ್ರ ವಿಷಯ ಒಳಗೊಂಡಿದೆ. ಹಾಗಾಗಿ ಇಷ್ಟು ದಿನ ನೀವು ಏನು ಯು ಆರ್ ಸ್ಟಡಿಡ್ ದಿಸ್ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ ಆಸ್ ಎ ಬ್ರಾಂಚ್ ಆಫ್ ಯುವರ್ ಸೋಷಿಯಲ್ ಸ್ಟಡೀಸ್, as a part of your social studies. Now you are going to study this political science subject alone as a one separate subject. ನೀವು ಈಗಾಗಲೇ ಇದನ್ನು ಹೊಸ ಸಬ್ಜೆಕ್ಟ್ ಅಲ್ಲ, ನಿಮಗೆ ಆಲ್ರೆಡಿ ಓದಿದ್ದೀರ. ರಾಜ್ಯಶಾಸ್ತ್ರ ಅನ್ನೋ ಒಂದು ವಿಷಯವನ್ನು ನೀವು SSLC ಓದಿದ್ರಲ್ವಾ? ಓದಿದ್ರಲ್ವ? ಎಸ್, ಓದಿದ್ದೀರ. ಹೇಗೆ ಓದಿದ್ರಿ? ಸಮಾಜ ವಿಜ್ಞಾನ ಅನ್ನೋಂಥ ಒಂದು ವಿಷಯದಲ್ಲೇ ರಾಜ್ಯಶಾಸ್ತ್ರ ಅನ್ನೋ ಒಂದು ವಿಷಯ ಬರ್ತಾ ಇತ್ತು ನಿಮಗೆ, ಹೌದಾನೆ? ಆದರೆ ಈ PUCಲಿ ನೀವು ಏನು ಮಾಡ್ತಾ ಇದ್ದೀರಾ? ರಾಜ್ಯಶಾಸ್ತ್ರ ಅನ್ನೋ ವಿಷಯವೇ ಸಪ್ರೇಟ್ ವಿಷಯವಾಗಿ ಓದ್ತಾ ಇದ್ದೀವಿ, ಒಂದು ಪ್ರತ್ಯೇಕ ವಿಷಯವಾಗಿ ಓದ್ತಾ ಇದ್ದೀವಿ. ಆ ವಿಷಯದಲ್ಲಿ ಏನೆಲ್ಲ ಇದೆ ಅಂತಂದರೆ ಇಟ್ ಈಸ್ ಎನ್ ವಾಸ್ಟ್ ಸಬ್ಜೆಕ್ಟ್, ಇಟ್ ಈಸ್ ಎನ್ ಬ್ಯೂಟಿಫುಲ್ ಸಬ್ಜೆಕ್ಟ್. ಇಟ್ ಟೀಚಸ್ ಅಸ್ ವೆರಿ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಆಫ್ every citizen need to be known, every individual need to be known. ನನಗೂ ಒಬ್ಬ ರಾಜ್ಯಶಾಸ್ತ್ರ ವಿದ್ಯಾರ್ಥಿಗೂ ಬೇರೆಯವ್ರಿಗೂ ಇರತಕ್ಕಂಥ ಡಿಫ್ರೆನ್ಸ್ ಏನು ಅಂತಂದರೆ, ನನಗೆ ಸರ್ಕಾರದ ಬಗ್ಗೆ ಗೊತ್ತಿದೆ. ಯಾರಾದ್ರೂ ನನಗೆ ಸರ್ಕಾರದ ವ್ಯವಸ್ಥೆಯಲ್ಲಿ ಏನಿರುತ್ತೆ ಅಂತ ಹೇಳಿ ಹೇಳ್ತೀನಿ ನಾನು. ಅವರ್ ಇಂಡಿಯನ್ ಗೌರ್ಮೆಂಟ್ ಕನ್ಸಿಸ್ಟ್ ಆರ್ ಇನ್ಕ್ಲೂಡ್ಸ್, ಇಂಡಿಯನ್ ಗೌರ್ಮೆಂಟ್ ಸಿಸ್ಟಮ್ ಇನ್ಕ್ಲೂಡ್ಸ್ ವಾಟ್? ಇಂಡಿಯನ್ ಪಾರ್ಲಿಮೆಂಟ್, ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಲೋಕಸಭಾ, ರಾಜ್ಯಸಭಾ, ಎಲೆಕ್ಷನ್ ಸಿಸ್ಟಮ್, ಕ್ವಾಲಿಫಿಕೇಶನ್ಸ್, ಎವ್ರಿಥಿಂಗ್ ಐ ಆಮ್ ಹ್ಯಾವಿಂಗ್ ಎ ನಾಲೆಡ್ಜ್. ಲೋಕಸಭೆಯಲ್ಲಿ ಎಷ್ಟು ಸದಸ್ಯರಿದ್ದಾರೆ ಅಂತ ಯಾರಾದರೂ ನನ್ನನ್ನು ಕೇಳಿದ್ರೆ ಐ ಆಮ್ ಈಸಿಲಿ ಸೇಸ್ ದಟ್. ಯಾರಿಗಾದ್ರೂ ಗೊತ್ತಿದೆಯಾ? ನಮ್ಮ ಪಾರ್ಲಿಮೆಂಟಿನ ಕೆಳಮನೆ, ಲೋಯರ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ವಿಚ್ ಈಸ್ ಲೋಕಸಭಾ, ಹೌ ಮೆನಿ ಮೆಂಬರ್ಸ್ ಆರ್ ದೇರ್ ಇನ್ ದ ಲೋಕಸಭಾ? ಯಾರಿಗಾದ್ರೂ ಜ್ಞಾಪಕ ಬರ್ತಾ ಇದೆಯಾ? ಯಾರಿಗಾದ್ರೂ ಗೊತ್ತಿದೆಯಾ? ಯೋಚನೆ ಮಾಡಿ ನೋಡೋಣ. ಯೋಚನೆ ಮಾಡ್ತಾ ಇದ್ದೀರಾ ಲೋಕಸಭೆಯಲ್ಲಿ ಎಷ್ಟು ಸದಸ್ಯರಿದ್ದಾರೆ ಅಂತ? ಯಾಕಂದರೆ ಇದನ್ನ ಆಲ್ರೆಡಿ ಓದಿದ್ದೀರಾ ನೀವು. ಎಸ್, ಯಾರಿಗಾದ್ರೂ 545 ಜನ ಸದಸ್ಯರಿದ್ದಾರೆ ಅಂತ ನಿಮ್ಮ ತಲೆಗೆ ಬರ್ತಾ ಇದೆ ಅಂತಂದರೆ ನಿಮಗೆ ನಿಮ್ಮ ಉತ್ತರ ಅಂತಂದರೆ ಎಸ್, ಯು ಆರ್ ಕರೆಕ್ಟ್. ಹಾಗೆ ರಾಜ್ಯಸಭೆಯಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ? ಕ್ಯಾನ್ ಎನಿವನ್ ನೋಸ್ ದಟ್? ಹೌ ಮೆನಿ ಮೆಂಬರ್ಸ್ ಆರ್ ದೇರ್ ಇನ್ ರಾಜ್ಯಸಭಾ?
ಯಾರಿಗಾದ್ರು ನಮ್ಗೆ ಬರ್ತಾ ಇದೆಯಾ ಜ್ಞಾಪಿಸ್ಕೊಳ್ಳಿ. ಎಸ್, ಯಾರಿಗಾದ್ರು 245 ಜನ ಸದಸ್ಯರಿದ್ದಾರೆ ಅಂತ ಬಂತು ನಿಮ್ಮ ತಲೆಗಿಂದ. 250 ಜನ ಸದಸ್ಯರಿದ್ದಾರೆ ಅಂತ ನಿಮಗೆ ಬರ್ತಾ ನಿಮ್ಮ ಉತ್ತರ ಇದೆ ಅಂತಂದ್ರೆ ಎಸ್, ಯು ಆರ್ ಕರೆಕ್ಟ್. ರಾಜ್ಯಸಭಾ is a upper house of the parliament which is contains or includes 250 members. 250 ಜನ ಸದಸ್ಯರು ಇದ್ದಾರೆ ಅಂತ ನಮ್ಮ ರಾಜ್ಯಸಭಾ ಎಷ್ಟು ಜನ ಇದ್ದಾರೆ. ಯಾರಿಗಾದ್ರೂ ಆ ಉತ್ತರ ನಿಮಗೆ ಬಂದಿದ್ದಂದ್ರೆ ಯು ಆರ್ ಕರೆಕ್ಟ್. ಸೊ this kind of information, this knowledge, where I get, whether you are able to get this information, this knowledge from mathematics, whether you are possible to get this information, this knowledge from biology or accountancy or business studies. No, our political science subject is going to teach you the knowledge of the government system of the government of the country. ಒಂದು ದೇಶದ ಸರ್ಕಾರದ ವ್ಯವಸ್ಥೆಯಲ್ಲಿ ಏನೆಲ್ಲ ಇರುತ್ತೆ ಅನ್ನೋದನ್ನು ತಿಳಿಸುತ್ತೆ ನಮ್ಮ ರಾಜ್ಯಶಾಸ್ತ್ರ ವಿಷಯ. ಸೊ in this regard, this is the importance of our subject political science, and it is give civic sense. ನಾಗರಿಕ ಪ್ರಜ್ಞೆಗಳನ್ನು ಬೆಳೆಸುತ್ತೆ ನಮ್ಮ ರಾಜ್ಯಶಾಸ್ತ್ರ ವಿಷಯ. ಏನಪ್ಪ ಸಿವಿಕ್ ಸೆನ್ಸ್ ರಾಜ್ಯಶಾಸ್ತ್ರದ ನಾಗರಿಕ ಪ್ರಜ್ಞೆಗಳು ಅಂದ್ರೆ ಏನು ಯಾರಿಗಾದ್ರೂ ಗೊತ್ತಿದೆಯಾ? ವಾಟ್ ಆರ್ ದ ಸಿವಿಕ್ ಸೆನ್ಸ್ ನಾಗರಿಕ ಪ್ರಜ್ಞೆಗಳು, ಸಿವಿಕ್ ಅವೇರ್ನೆಸ್ ಅಂತ ಕಡೆ ಕರಿತೀವಿ ನಾವು. ಯಾರಿಗಾದ್ರೂ ಗೊತ್ತಿದೆಯಾ ಸಿವಿಕ್ ಸೆನ್ಸ್ ಅಂದ್ರೆ ಏನು, ನಾಗರಿಕ ಪ್ರಜ್ಞೆಗಳು ಅಂದ್ರೆ ಏನು ಅಂತ? ಗೊತ್ತಿದೆಯಾ ಗೊತ್ತಿಲ್ವಾ? ಯೋಚನೆ ಮಾಡಿ. ಇದನ್ನು ಸಹ ನಮ್ಮ ರಾಜ್ಯಶಾಸ್ತ್ರದ ವಿಷಯ ಹೇಳ್ಕೊಡುತ್ತೆ ನಿಮಗೆ. ಮುಂದೆ ಹೇಳ್ತೀನಿ ನಾವು ಏನು ಸಿವಿಕ್ ಸೆನ್ಸ್ ಅಂದ್ರೆ ಏನು, ನಾಗರಿಕ ಪ್ರಜ್ಞೆಗಳು ಅಂದ್ರೆ ಏನಪ್ಪ. ನೀವು ನಾಳೆ ಜಾಬ್ ಹೋದಾಗ ಸಾಕಷ್ಟು ಲಂಚ ತಗೊಳ್ತಕ್ಕಂಥದ್ದು ಸಿವಿಕ್ ಸೆನ್ಸಾ? ಅಥವಾ ಎಲೆಕ್ಷನ್ ಸಿಸ್ಟಮ್ ಆದಾಗ ಎಲೆಕ್ಷನ್ ಟೈಮಲ್ಲಿ ದುಡ್ಡು ತಗೊಂಡು ವೋಟ್ ಹಾಕೋದು ಸಿವಿಕ್ ಸೆನ್ಸಾ? ಅಥವಾ ನಮ್ಮ ಗುರು ಹಿರಿಯರಿಗೆ ನಾವು ಮರ್ಯಾದೆ ಕೊಡದೇ ಇರೋದು ಸಿವಿಕ್ ಸೆನ್ಸಾ? ನಾಗರಿಕ ಪ್ರಜ್ಞೆ. ಅದು ನಮ್ಮ ರಾಷ್ಟ್ರಗೀತೆಗೆ ಗೌರವ ಕೊಡದೇ ಇರ್ತಕ್ಕಂಥದ್ದು ಸಿವಿಕ್ ಸೆನ್ಸಾ? ನಮ್ಮ ರಾಷ್ಟ್ರ ಲಾಂಛನಗಳಿಗೆ ಗೌರವ ಕೊಡದೇ ಇರ್ತಕ್ಕಂಥದ್ದು ಸಿವಿಕ್ ಸೆನ್ಸಾ? ಕ್ವಶನ್ ಮಾಡ್ತಾ ಇದ್ದೀನಿ ನಿಮಗೆ, ನೀವು ಯೋಚನೆ ಮಾಡಬೇಕು, ಹೌದೋ ಅಲ್ವೋ ಅಂತಕ್ಕಂಥದ್ದು. ಇವೆಲ್ಲ ಸಿವಿಕ್ ಸೆನ್ಸ್. ಹಾಗಾದ್ರೆ ಸಿವಿಕ್ ಸೆನ್ಸ್ ಅಂದ್ರೆ ಏನು? ಯಾವುದನ್ನ ನಾವು ಸಿವಿಕ್ ಸೆನ್ಸ್ ಅಂತ ಕರಿತೇವೆ ಅಂದ್ರೆ ನಾಗರಿಕರ ಪ್ರಜ್ಞೆ ಅಂತ ಯಾವ್ದನ್ನ ನಾವು ಕರಿತೇವೆ, ಇದನ್ನ ತಿಳಿಸ್ಕೊಡ್ತಕ್ಕಂಥದ್ದು ನಮ್ಮ ರಾಜ್ಯಶಾಸ್ತ್ರ ವಿಷಯ. ಹಾಗೆ ವಾಟ್ ಈಸ್ ದ ರೋಲ್ ಆಫ್ ದ ಎವ್ರಿ ಇಂಡಿವಿಜುವಲ್ ಟು ಬಿಲ್ಡಿಂಗ್ ದ ನೇಷನ್? ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಏನು ಅಂತ ಒಂದು ರಾಷ್ಟ್ರ ನಿರ್ಮಾಣದಲ್ಲಿ, ಅದನ್ನ ನಾವು ನಮ್ಮ ರಾಜ್ಯಶಾಸ್ತ್ರ ವಿಷಯದಲ್ಲಿ ಅಧ್ಯಯನ ಮಾಡ್ತೇವೆ. ಸೊ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ದ ಇಂಪಾರ್ಟೆನ್ಸ್. ವೈ ವಿ ಆರ್ ಗೋಯಿಂಗ್ ಟು ಸ್ಟಡಿ, ವೈ we need to study the political science, because we get this kind of knowledge after studying the subject political science. ಇದನ್ನೆಲ್ಲ ನಾವು ಓದ್ತೇವೆ. ಚುನಾವಣೆ ಅಂದ್ರೆ ಏನು, ಚುನಾವಣೆ ವ್ಯವಸ್ಥೆ ಹೇಗೆ ನಡೆಯುತ್ತೆ, ಎಷ್ಟು ವರ್ಷಕ್ಕೊಂದ್ಸರಿ ಚುನಾವಣೆ ನಡೆಯುತ್ತೆ ನಮ್ಮ ದೇಶದಲ್ಲಿ? ವಿಧಾನಸಭೆ ಮತ್ತು ಲೋಕಸಭೆಗೆ ಎಷ್ಟು ವರ್ಷಕ್ಕೊಂದ್ಸರಿ ಚುನಾವಣೆ ನಡೆಯುತ್ತೆ? ಕ್ಯಾನ್ ಎನಿವನ್ ನೋ ದ ಆನ್ಸರ್? ಯೋಚನೆ ಮಾಡಿ. 10 ವರ್ಷಕ್ಕೊಂದ್ಸರಿ ನಡೆಯುತ್ತಾ ಅಥವಾ 30 ವರ್ಷಕ್ಕೊಂದ್ಸರಿ ನಡೆಯುತ್ತಾ? ಎಸ್, ಯಾರಿಗಾದ್ರೂ 5 ವರ್ಷಕ್ಕೊಂದ್ಸರಿ ಅಂತ ನಿಮ್ಗೆ ಉತ್ತರ ಬಂದಿದ್ರೆ ಯು ಆರ್ ಕರೆಕ್ಟ್. Every 5 years for Lok Sabha and ವಿಧಾನಸಭಾ ಎಲೆಕ್ಷನ್ಸ್ ಆರ್ ಗೋಯಿಂಗ್ ಟು ಬಿ ಹೇಗೆ ನಡೆಯುತ್ತೆ, ಯಾವ ರೀತಿ ನಡೆಯುತ್ತೆ, ಯಾರು ನಡೆಸ್ತಕ್ಕಂಥವ್ರು ಯಾರು? ನಾನು ನಡೆಸ್ತೀನಾ ಅಥವಾ ನೀವು ನಡೆಸ್ತೀರಾ ಅಥವಾ ನಮ್ಮ ರಿಲೇಟಿವ್ಸ್ ಯಾರು ನಡೆಸ್ತಾರಾ? ಅದಕ್ಕಾದ ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಇದೆ. ದೇರ್ ಇಸ್ ಎ ಒನ್ ಕಾನ್ಸ್ಟಿಟ್ಯೂಷನ್ ಬಾಡಿ ವಿಚ್ ಇಸ್ ಹ್ಯಾವಿಂಗ್ ಎ ರೆಸ್ಪಾನ್ಸಿಬಿಲಿಟಿ ಟು ಕಂಡಕ್ಟ್ ದ ಎಲೆಕ್ಷನ್ಸ್ ಇನ್ ದ ಕಂಟ್ರಿ. ವಿಚ್ ಇಸ್ ದ ಬಾಡಿ ದಟ್ ಎಲೆಕ್ಷನ್ ಕಮಿಷನ್ ಬಗ್ಗೆ ನೀವು ಅಧ್ಯಯನ ಮಾಡಬೇಕಂದ್ರೆ ಯು ಮೇ ನಾಟ್ ಏಬಲ್ ಟು ಗೆಟ್ ದ ಇನ್ಫಾರ್ಮೇಷನ್ ನಾಲೆಡ್ಜ್ ಫ್ರಮ್ ದ ಎಲೆಕ್ಷನ್ ಕಮಿಷನ್ ಇನ್ ಅದರ್ ದ್ಯಾನ್ ದ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್. ನಾವು ಓದ್ತೇವೆ ಎಲೆಕ್ಷನ್ ಸಿಸ್ಟಮ್ ಅಂದ್ರೆ ನೀವು ಏನು ಮಾಡಬೇಕು, ಯು ಹ್ಯಾವ್ ಟು ಪ್ರೌಡ್ ಯುವರ್ ಸೆಲ್ಫ್. ನನಗೆ ಹೆಮ್ಮೆ ಇರಬೇಕು, ಏನು ನಾನು ಎಂಥ ಸಬ್ಜೆಕ್ಟ್ ಓದ್ತಾ ಇದ್ದೇನೆ, ವಿಚ್ ಈಸ್ ರೂಲ್ ದ ಕಂಟ್ರಿ. ಪೊಲಿಟಿಕಲ್ ಸೈನ್ಸ್ ಈಸ್ ಹ್ಯಾವಿಂಗ್ ಎ contains the elements, contains the subject that is rule the country. ಒಂದು ದೇಶವನ್ನ ಆಳ್ತಕ್ಕಂಥ ಒಂದು ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ವಿಷಯಗಳನ್ನು ಅಧ್ಯಯನ ಮಾಡ್ತೀವಿ ನಾವು. ಸರ್ಕಾರದ ಬಗ್ಗೆ, ದ ಗೌರ್ಮೆಂಟ್ ಈಸ್ ಎವ್ರಿಥಿಂಗ್ ಇನ್ ದ ಕಂಟ್ರಿ. ಸರ್ಕಾರ ಇಡೀ ದೇಶದ ಚಟುವಟಿಕೆಗಳು ಹೇಗೆ ನಡೆಯುತ್ತಪ್ಪ, ನಡೆಸೋರು ಯಾರು ಅಂತಂದ್ರೆ ಸರ್ಕಾರ ತಾನೇ. ಆ ಸರ್ಕಾರದ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಹಾಗಾದ್ರೆ ನಮಗೆ ಎಷ್ಟು ಹೆಮ್ಮೆ ಇರಬೇಕು ಈ ಸಬ್ಜೆಕ್ಟಿನ ಬಗ್ಗೆ, ಈ ವಿಷಯದ ಬಗ್ಗೆ, ನಮ್ಮ ಪೊಲಿಟಿಕಲ್ ಸೈನ್ಸಿನ ಬಗ್ಗೆ. ಯಾಕೆ ನಾವು ಇದನ್ನೆಲ್ಲ ಅಧ್ಯಯನ ಮಾಡ್ತಾರೆ? ಸರ್ಕಾರ ನನಗೆ ಗೊತ್ತು
ಈ ರಾಜ್ಯಶಾಸ್ತ್ರ ಅನ್ನೋ ವಿಷಯದ ಬಗ್ಗೆ ನಾವು ಹೆಮ್ಮೆಯಿಂದ ಹೇಳ್ಬೋದು, ನಮ್ಮ ಸಬ್ಜೆಕ್ಟ್ಗೆ ಒಂದು ಘನತೆ ಇದೆ, ಗೌರವ ಇದೆ. ಹಾಗಾಗಿ ನಾವು ಈ ಸಬ್ಜೆಕ್ಟನ್ನು ಅಧ್ಯಯನ ಮಾಡಬೇಕು. ಯಾಕೆ ರೀಸನ್ ಏನು ಅಂತಂದರೆ ಇದೆಲ್ಲ ಇದೆ ನಮ್ಮ ಸಬ್ಜೆಕ್ಟಲ್ಲಿ, ಇದೆಲ್ಲ ಇದೆ. ಇದು ಬೇಸಿಕ್ ನಾಲೆಡ್ಜ್ ನಾವು ಕೊಡ್ತೇವೆ, ಬೇಸಿಕ್ ನಾಲೆಡ್ಜ್ ನಾವು ಅಧ್ಯಯನ ಮಾಡ್ತೇವೆ. ನಾವು ಲೆಟ್ಸ್ ಕಮ್ ಟು ದ ಸಿಲೆಬಸ್. ನಮ್ಮ ರಾಜ್ಯಶಾಸ್ತ್ರ ವಿಷಯದ ಸಿಲೆಬಸ್ ನಾವು ಎಷ್ಟು ಚಾಪ್ಟರ್ಸ್ ಇದೆಯಪ್ಪ, ಹೌ ಮೆನಿ ಚಾಪ್ಟರ್ಸ್ ದಿಸ್ ಸಿಲೆಬಸ್, ದ ಪೊಲಿಟಿಕಲ್ ಸೈನ್ಸ್ ಸಿಲೆಬಸ್ ಇಸ್ ಕಂಟೈನ್ಸ್ ಟೋಟಲ್ 9 ಚಾಪ್ಟರ್ಸ್ ಆರ್ ದೇರ್ ಫಾರ್ ಯುವರ್ ಫಸ್ಟ್ PUC ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್. ಟೋಟಲ್ 9 ಚಾಪ್ಟರ್ಸ್ ಇದೆ ನಮ್ಮ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಫಸ್ಟ್ PUCಗೆ. ಅದರಲ್ಲಿ ಮೊದಲನೇ ಯೂನಿಟ್ ಅಲ್ಲಿ ಏನಿದೆ, ಯೂನಿಟ್ ಫಸ್ಟ್. I want to remind you that yesterday I have shared syllabus in both Kannada medium and English medium. You may go through with the syllabus. Now I am going to explain what is the syllabus and how many chapters by chapter wise. The first unit, the name of the first unit is Political Science as a Discipline. Political Science as a Discipline. ರಾಜ್ಯಶಾಸ್ತ್ರದ ಒಂದು ಅಧ್ಯಯನ. ರಾಜ್ಯಶಾಸ್ತ್ರದ ಒಂದು ಅಧ್ಯಯನ. In this first chapter, there are some important elements of it. First one, meaning, nature and scope of political science. What do you mean by political science? What is the nature of the political science? Along with that, what is the scope? What is the area? What is the boundary? What are the subjects or elements included in this political science? This is the thing we are going to discuss in the chapter itself. And again, the first chapter is the relevance of the study of political science in the contemporary world. ಪ್ರಸ್ತುತ ರಾಜಕೀಯ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವ ಏನಿದೆ ಅನ್ನೋದನ್ನು ಸಹ ನಾವು ಫಸ್ಟ್ ಚಾಪ್ಟರ್ ಅಲ್ಲಿ ಅಧ್ಯಯನ ಮಾಡ್ತೇವೆ. ಅಗೇನ್ ಫಸ್ಟ್ ಚಾಪ್ಟರ್ ಅಲ್ಲಿ ಏನಿದೆ, ರಾಜ್ಯಶಾಸ್ತ್ರದ ಒಂದು ಅಧ್ಯಯನ, ಪೊಲಿಟಿಕಲ್ ಸೈನ್ಸ್ ಆಸ್ ಎ ಡಿಸಿಪ್ಲಿನ್. ಏನು ಅಧ್ಯಯನ ಮಾಡ್ತೇವೆ ಫಸ್ಟ್ ಚಾಪ್ಟರ್ ಅಲ್ಲಿ? ಏನಪ್ಪ ಅಧ್ಯಯನ ಮಾಡ್ತೇವೆ? ಮೀನಿಂಗ್, ಅರ್ಥ. ರಾಜ್ಯಶಾಸ್ತ್ರ ಅಂದ್ರೆ ಏನು, ಅದರ ಅರ್ಥ. ನೇಚರ್, ಸ್ವರೂಪ. ನೇಚರ್ ಅಂದ್ರೆ ಸ್ವರೂಪ. ರಾಜ್ಯಶಾಸ್ತ್ರದ ಸ್ವರೂಪ ಅದು ಕೆಲವರು ಏನು ಹೇಳ್ತಾರೆ, ಅದು ವಿಜ್ಞಾನ ಅಲ್ಲ, ಅದು ಬರೀ ಒಂದು ಸಮಾಜ ವಿಜ್ಞಾನ. ಇಟ್ ಇಸ್ ನಾಟ್ ಎ ಸೈನ್ಸ್. ಬಟ್ ಸಿ, ದ ವರ್ಡ್ ಸೇಸ್ ದಟ್ ಪೊಲಿಟಿಕಲ್ ಸೈನ್ಸ್ ಏನಿದೆ, ರಾಜ್ಯಶಾಸ್ತ್ರ, it is also a science. Why it is also science? Because we are going to study here. Why we are going to consider political science as a science? ಒಂದು ರಾಜ್ಯಶಾಸ್ತ್ರವನ್ನು ವಿಜ್ಞಾನ ಅಂತ ಯಾಕೆ ನಾವು ಕನ್ಸಿಡರ್ ಮಾಡ್ತೇವೆ ಅನ್ನೋದನ್ನ ನಾವು ಅಧ್ಯಯನ ಮಾಡ್ತೇವೆ. ಸ್ವರೂಪದ ಬಗ್ಗೆ ತಿಳ್ಕೊಳ್ತೇವೆ. ಹಾಗೆ ಸ್ಕೋಪ್, ವ್ಯಾಪ್ತಿ, ಎಷ್ಟು ವ್ಯಾಪ್ತಿ ಇದೆ ನಮ್ಮ ಸಬ್ಜೆಕ್ಟ್ಗೆ, ದಟ್ ಇಸ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದ ಫಸ್ಟ್ ಚಾಪ್ಟರ್. ಅಲಾಂಗ್ ವಿತ್ ದಟ್, ರಿಲೆವೆನ್ಸ್, ಮಹತ್ವ, ಯಾಕೆ ನಾವು ಅಧ್ಯಯನ ಮಾಡೋದು, ವಾಟ್ ಇಸ್ ಇಂಪಾರ್ಟೆನ್ಸ್, ವಾಟ್ ಇಸ್ ನೆಸೆಸಿಟಿ ಟು ಸ್ಟಡಿ ದಿಸ್ ಸಬ್ಜೆಕ್ಟ್. ಈ ಸಬ್ಜೆಕ್ಟ್ ಅನ್ನು ಯಾಕೆ ಅಧ್ಯಯನ ಮಾಡಬೇಕು, ಈ ರಾಜ್ಯಶಾಸ್ತ್ರ ವಿಷಯವನ್ನು ಯಾಕೆ ಅಧ್ಯಯನ ಮಾಡಬೇಕು, ಪ್ರಸ್ತುತ ಪ್ರಪಂಚ ಏನು ಉಪಯೋಗ ಇದೆ, ವೆದರ್ ಇಟ್ ಈಸ್ ಹ್ಯಾವಿಂಗ್ ಎನಿ ಹೆಲ್ಪ್ಫುಲ್, ಹ್ಯಾವಿಂಗ್ ಯೂಸ್ಫುಲ್ ಫಾರ್ ಎನಿವನ್ ಟು ಸ್ಟಡಿ ದಿಸ್ ಸಬ್ಜೆಕ್ಟ್. ಈ ಪ್ರಪಂಚದಲ್ಲಿ ಏನಾದರೂ, ಈ ಪ್ರಸ್ತುತ ಪ್ರಪಂಚದಲ್ಲಿ ನಾವು ರಾಜ್ಯಶಾಸ್ತ್ರ ಅಧ್ಯಯನ ಮಾಡೋದ್ರಿಂದ ಏನಾದರೂ ಉಪಯೋಗ ಇದೆಯಾ ಇಲ್ವಾ ಅನ್ನೋದನ್ನು ನಾವು ಅಧ್ಯಯನ ಮಾಡ್ತೇವೆ ಫಸ್ಟ್ ಚಾಪ್ಟರ್ ಅಲ್ಲಿ. ಅಲಾಂಗ್ ವಿತ್ ದಟ್, ದಿಸ್ ಇಸ್ ದ ಫಸ್ಟ್ ಚಾಪ್ಟರ್. ಫಸ್ಟ್ ಚಾಪ್ಟರ್ ಅಲ್ಲಿ ನಾವು ಬೇಸಿಕ್ ಥಿಂಗ್ಸ್ ತಿಳ್ಕೊಳ್ತೇವೆ. ರಾಜ್ಯಶಾಸ್ತ್ರದ ಅರ್ಥ, ಸ್ವರೂಪ ಮತ್ತು ಮಹತ್ವ, ಹಾಗೂ ರಾಜ್ಯಶಾಸ್ತ್ರದ ರಿಲೆವೆನ್ಸ್ ಆಫ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ಇನ್ ದ ಕಾಂಟೆಂಪರರಿ ವರ್ಲ್ಡ್. ಪ್ರಸ್ತುತ ಪ್ರಪಂಚದಲ್ಲಿ, ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನದ ಮಹತ್ವದ ಬಗ್ಗೆ ಅಧ್ಯಯನ ಮಾಡ್ತೀವಿ. ದಿಸ್ ಇಸ್ ದ ಫಸ್ಟ್ ಚಾಪ್ಟರ್. ಸೆಕೆಂಡ್ ಚಾಪ್ಟರ್, ಎರಡನೇ ಅಧ್ಯಾಯದಲ್ಲಿ ಏನು ಹೇಳಿದ್ರೆ, ಮೀನಿಂಗ್, ಡೆಫಿನೇಷನ್ ಅಂಡ್ ಎಲಿಮೆಂಟ್ಸ್ ಆಫ್ ಸ್ಟೇಟ್. ಮೀನಿಂಗ್, ಡೆಫಿನೇಷನ್ ಅಂಡ್ ಎಲಿಮೆಂಟ್ಸ್ ಆಫ್ ಸ್ಟೇಟ್. ಇಲ್ಲಿ ರಾಜ್ಯದ ಕುರಿತು ನಾವು ಅಧ್ಯಯನ ಮಾಡ್ತೇವೆ. ಏನು, ಅರ್ಥ, ವ್ಯಾಖ್ಯೆ ಮತ್ತು ರಾಜ್ಯದ ಮೂಲಾಂಶಗಳು. ಅರ್ಥ, ವ್ಯಾಖ್ಯೆ ಮತ್ತು ರಾಜ್ಯದ ಮೂಲಾಂಶಗಳ ಬಗ್ಗೆ ನಾವು ಎರಡನೇ ಅಧ್ಯಾಯದಲ್ಲಿ ಅಧ್ಯಯನ ಮಾಡ್ತೇವೆ. ಅಲಾಂಗ್ ವಿತ್ ದಟ್, ಮೀನಿಂಗ್ ಅಂಡ್ ಡಿಸ್ಟಿಂಕ್ಷನ್ ಬಿಟ್ವೀನ್, ಅರ್ಥ ಮತ್ತು ವ್ಯತ್ಯಾಸಗಳು. ಏನು, ಸ್ಟೇಟ್ ಅಂಡ್ ಸೊಸೈಟಿ, ರಾಜ್ಯ ಮತ್ತು ಸಮಾಜ. ವಾಟ್
do you mean by state, what do you mean by society, and what is the difference, what is the distinction between state and society. This thing we are going to study in the second chapter. And state and associations. State and associations. What do you mean by, what is the meaning of the association, and what is the difference between state and association? Whether it is having any differentiation or whether these two are one. And state and nation. Generally, what we are going to do that we are using both the terms in a same manner, state and nation. But the real sense, as a political science students, you need to know that what do you mean by state and what is the meaning of nation. For which we are going to consider our part as nation, for which we are going to consider our part as a state. ಯಾವುದಕ್ಕೆ ನಾವು ರಾಜ್ಯ ಅಂತ ಕರಿಬೇಕು, ಯಾವುದಕ್ಕೆ ನಾವು ರಾಷ್ಟ್ರ ಅಂತ ಕರಿಬೇಕು ಅನ್ನೋದನ್ನು ಸಹ ನಾವು ಅಧ್ಯಯನ ಮಾಡ್ತೇವೆ. So in this second chapter we are going to study these basic elements. And the third chapter, ಮೂರನೇ ಚಾಪ್ಟರ್ ಅಲ್ಲಿ ಏನಿದೆ, basic political concept. This is one of the beautiful chapter that because ಈ ಮೂರನೇ ಚಾಪ್ಟರ್ ಅಲ್ಲಿ ಏನಿದೆ, ಈ ರಾಜ್ಯಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು ಏನದು ಮೂಲಭೂತ ಪರಿಕಲ್ಪನೆಗಳು? ಜಸ್ಟ್ ಐ ಆಮ್ ಗೋಯಿಂಗ್ ಟು ರೀಡ್ ಇಟ್. ಇಂಟ್ರೊಡಕ್ಷನ್, ಪೀಠಿಕೆ, ಏನಪ್ಪ ಮೂಲಭೂತ ಪರಿಕಲ್ಪನೆಗಳಿದೆ ಅಂತ. ಸಾವರ್ನಿಟಿ ಮೀನಿಂಗ್, ಫೀಚರ್ಸ್. ಸಾವರ್ನಿಟಿ ಮೀನ್ಸ್ ಪರಮಾಧಿಕಾರ. ವಾಟ್ ಡು ಯು ಮೀನ್ ಬೈ ಸಾವರ್ನಿಟಿ, ಫಾರ್ ವಿಚ್ ವಿ ಆರ್ ಗೋಯಿಂಗ್ ಟು ಕಾಲ್ಡ್ ಸಾವರ್ನಿಟಿ, ವೆದರ್ ದಿಸ್ ಸಾವರ್ನಿಟಿ, ವಾಟ್ ಇಸ್ ದ ಡೆಫಿನೇಷನ್ ಫಾರ್ ಸಾವರ್ನಿಟಿ ಅಂಡ್ ವಾಟ್ ಆರ್ ದ ಫೀಚರ್ಸ್ ಆಫ್ ಸಾವರ್ನಿಟಿ. ಪರಮಾಧಿಕಾರ ಅಂದ್ರೆ ಏನು, ಪರಮಾಧಿಕಾರದ ಲಕ್ಷಣಗಳೇನಿರುತ್ತೆ, ಯಾವುದ ಲಕ್ಷಣಗಳನ್ನ ಪರಮಾಧಿಕಾರ ಒಳಗೊಂಡಿದೆ. ಇದು ಒಂದು ಬೇಸಿಕ್ ಕಾನ್ಸೆಪ್ಟ್, ಮೂಲಭೂತ ಪರಿಕಲ್ಪನೆ. ಯಾವುದು ಮೂಲಭೂತ ಪರಿಕಲ್ಪನೆ? ರಾಜಕೀಯ ಮೂಲಭೂತ ಪರಿಕಲ್ಪನೆಗಳು. ಒಂದು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾದ್ರೆ ಅದಕ್ಕೆ ಆದಂತಹ ಒಂದು ಸಿಸ್ಟಮ್ಯಾಟಿಕ್ ವೇ ಇದೆ. ದಟ್ ಈಸ್ ವೈ ವಿ ಆರ್ ಗೋಯಿಂಗ್ ಟು ಸ್ಟಡಿ ಆಲ್ ಪೊಲಿಟಿಕಲ್ ಸೈನ್ಸ್ ಆಸ್ ಎನ್ ಸೈನ್ಸ್. ಹಾಗಾಗಿ ನಾವು ರಾಜ್ಯಶಾಸ್ತ್ರವನ್ನು ಒಂದು ವಿಜ್ಞಾನ ಅಂತ ಕರೆಯೋದು. ಅರ್ಥ ಆಯ್ತಾ? ದೆನ್ ಲಾ meaning kinds. What do you mean by law? What are the kinds of law? ಕಾನೂನು, ಅರ್ಥ ಮತ್ತು ವಿಧಗಳು. ಏನು ಕಾನೂನು ಅಂದ್ರೆ ಏನು, ಹಾಗೆ ಕಾನೂನಲ್ಲಿ ಎಷ್ಟು ವಿಧಗಳಿದೆ ಅನ್ನೋದನ್ನು ನಾವು ಅಧ್ಯಯನ ಮಾಡ್ತೇವೆ. along with that liberty, meaning and kinds. What do you mean by liberty? What are all the kinds of, how many kinds in the liberty? ಸ್ವಾತಂತ್ರ್ಯ ಕೇಳಿದಿರ ವರ್ಡ್, ಇದನ್ನ ಯಾರಾದ್ರೂ ಕೇಳಿದಿರಾ ನಿಮ್ಮ ರಿಯಲ್ ಕ್ಲಾಸಸ್ ಅಲ್ಲಿ? ಲಿಬರ್ಟಿ ಆರ್ ಲಾ ಅಂದ್ರೇನು, ಕಾನೂನು ಅಂದ್ರೇನು, ಕಾನೂನಿನ ವಿಧಗಳು, ಹಾಗೆ ಲಿಬರ್ಟಿ ಸ್ವಾತಂತ್ರ್ಯ, ಅರ್ಥ ಮತ್ತು ವಿಧಗಳು, ಬಗೆಗಳು ಅಂತ ಕೂಡ ಕರಿತೀವಿ ನಾವು. ಸ್ವಾತಂತ್ರ್ಯ ಅಂತ ಯಾರಿಗಾದ್ರೂ ಗೊತ್ತಿದೆಯಾ? ಯಾರು ನಾವು ಸ್ವಾತಂತ್ರ್ಯ ಅಂತ ಕರಿತೇವೆ? ಎನಿಬಡಿ ಕ್ಯಾನ್ ನೋ ದಟ್ ವಾಟ್ ಡು ಯು ಮೀನ್ ಬೈ ಲಿಬರ್ಟಿ? ಎಸ್, ಇದನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೇವೆ. ಹಾಗೆಯೇ another basic element that we are going to study, that is equality, meaning and kinds. ಸಮಾನತೆ, ಅರ್ಥ ಮತ್ತು ವಿಧಗಳು ಅಥವಾ ಬಗೆಗಳು. This is also one of the basic element in the political concept or political science that we are going to study in this subject political science. ಈ ಒಂದು ಮೂಲಭೂತ ಪರಿಕಲ್ಪನೆಯನ್ನು ನೋಡಿ, ಕಾನೂನು ಬಗ್ಗೆ ಅಧ್ಯಯನ ಮಾಡ್ತೇವೆ ನಾವು, ಸ್ವಾತಂತ್ರ್ಯದ ಬಗ್ಗೆ ಅಧ್ಯಯನ ಮಾಡ್ತೇವೆ ನಾವು, ಈಕ್ವಾಲಿಟಿನ ಅರ್ಥ ಮತ್ತು ಬಗೆಗಳು, ಸಮಾನತೆ ಅಂದ್ರೇನು, ಸಮಾನತೆಯಲ್ಲಿ ಎಷ್ಟು ವಿಧಗಳಿದೆ ಅನ್ನೋದನ್ನು ಸಹ ನಾವು ಅಧ್ಯಯನ ಮಾಡ್ತೇವೆ. ಅಲಾಂಗ್ ವಿತ್ ದಟ್ ಡಿಯರ್ ಸ್ಟೂಡೆಂಟ್ಸ್, ರೈಟ್ಸ್ ಅಂಡ್ ಇಟ್ಸ್ ಮೀನಿಂಗ್ ಅಂಡ್ ಕೈಂಡ್ಸ್. ಹಕ್ಕುಗಳು, ಅರ್ಥ ಮತ್ತು ಬಗೆಗಳು. ಏನಿದು ಹಕ್ಕುಗಳು? ವಾಟ್ ಯು ಮೀನ್ ಬೈ ರೈಟ್ಸ್? ಎನಿಬಡಿ ಕ್ಯಾನ್ ನೋ ದಟ್ ವಾಟ್ ಯು ಮೀನ್ ಬೈ ರೈಟ್? ಎಲ್ಲರೂ ಹಕ್ಕಿದೆಯಾ, ನನಗೆ ಹಕ್ಕಿದೆಯಾ ಅಥವಾ ನಿಮ್ಗೆ ಹಕ್ಕಿದೆಯಾ? ಏನಿದು ಹಕ್ಕು ಅಂತಂದ್ರೆ ಎಲ್ಲಿ ಸಿಗುತ್ತೆ? ಯಾವುದಾದ್ರೂ ಕಿರಾಣಿ ಅಂಗಡಿಯಲ್ಲಿ ಅಥವಾ ಮಾಲಲ್ಲಿ ಅಥವಾ ವಾಲ್ಮಾರ್ಟ್ ಅಲ್ಲಿ ಸಿಗುತ್ತಾ? ಎಲ್ಲಿ ಸಿಗುತ್ತೆ? ಯಾರು ಕೊಡ್ತಾರೆ ಇದನ್ನ? ಏನಾದ್ರು ಅರ್ಥ ಏನಾದ್ರು ಇದೆಯಾ? ಎಷ್ಟು ಹಕ್ಕುಗಳ ಬಗೆಗಳು ಅಂತ ಹೇಳ್ತಾ ಇದ್ದೀರಾ? ಏನಾದರೂ ಹಕ್ಕಿನ ಅರ್ಥ ಮತ್ತು ಬಗೆಗಳು, ಹಕ್ಕುಗಳಲ್ಲೂ ಸಹ ಬಗೆಗಳಿರುತ್ತಾ? ಯಾರಿಗಾದ್ರೂ ಗೊತ್ತಾಗ್ತಾ ಇದೆಯಾ? ನಿಮ್ಮ ಹಿಂದಿನ ತರಗತಿಗಳ ಬಗ್ಗೆ ನೀವು ಸ್ವಲ್ಪ ರಿಕಾಲ್ ಮಾಡ್ಕೊಳ್ಳಿ. ಬಿಕಾಸ್ ಇದನ್ನೆಲ್ಲ ನೀವು ಓದಿದ್ದೀರಾ ಹಿಂದಿನ ತರಗತಿಗಳಲ್ಲಿ. ಈ ಅಂಶಗಳನ್ನು ಸಹ ನಾವು ಅಧ್ಯಯನ ಮಾಡ್ತೇವೆ. ಎಲ್ಲಿ? ನಮ್ಮ ರಾಜ್ಯಶಾಸ್ತ್ರ ವಿಷಯದಲ್ಲಿ. ಸೊ ದ ಫಸ್ಟ್ ಚಾಪ್ಟರ್ ಪೊಲಿಟಿಕಲ್ ಸೈನ್ಸ್ ಆಸ್ ಎ ಡಿಸಿಪ್ಲಿನ್, ಒಂದು ಅಧ್ಯಯನ ಮಾಡ್ತೇವೆ ನಾವು
This is stated the meaning of state and society, association, nation. This is also we are going to study in the second chapter itself. And the third chapter is already covered that basic elements, ಮೂಲಭೂತ basic. ನಮಗೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಏನು ಕಲಿಸ್ತಾರೆ? ನೀವೆಲ್ಲ ಓದಿ ಬಂದಿದ್ದೀರಲ್ಲ, ಏನು ಕಲಿಸ್ತಾರೆ ನಿಮಗೆ? In first standard, second standard, what the teachers are going to teach us? Yes, basic ಕಲಿಸ್ತಾರೆ ಅಂದರೆ ಅಕ್ಷರಗಳು ಕಲಿಸ್ತಾರೆ, ABCD ಕಲಿಸ್ತಾರೆ, ಅಂತಾನೆ ಕಾಗುಣಿತ ಕಲಿಸ್ತಾರೆ. ಹಾಗೆಯೇ ಈ ಬೇಸಿಕ್ ಕಾನ್ಸೆಪ್ಟ್ಸ್ ಇದನ್ನು ನಾವು ಅರ್ಥ ಮಾಡಿದ್ರೆ ಅರ್ಥಶಾಸ್ತ್ರ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಅರ್ಥಶಾಸ್ತ್ರ ಅಂತಕ್ಕಂತಹ ಏನು ವಿಷಯ ಇದೆಯಲ್ಲ ಅದು ಕ್ರಮಾಧಿಕಾರದ ಬಗ್ಗೆ ಅಧ್ಯಯನ ಮಾಡ್ತೇವೆ ನಾವು, ಕಾನೂನಿನ ಬಗ್ಗೆ ಅಧ್ಯಯನ ಮಾಡ್ತೇವೆ ನಾವು, ಸ್ವಾತಂತ್ರ್ಯದ ಬಗ್ಗೆ ಅಧ್ಯಯನ ಮಾಡ್ತೇವೆ ನಾವು, ಈಕ್ವಾಲಿಟಿ ಬಗ್ಗೆ ಅಧ್ಯಯನ ಮಾಡ್ತೇವೆ ನಾವು, ಹಾಗೆ ರೈಟ್ಸ್ ಹಕ್ಕುಗಳ ಬಗ್ಗೆ ಅಧ್ಯಯನ ಮಾಡ್ತೇವೆ ನಾವು. ಬರೀ ಅಧ್ಯಯನ ಮಾಡೋದು ಮಾತ್ರ ಅಲ್ಲ, ಆ ಬಗೆಗಳು ಏನಪ್ಪ ಇದೆ, ಕಾನೂನಲ್ಲಿ ಎಷ್ಟು ಬಗೆಗಳಿದೆ, ಸ್ವಾತಂತ್ರ್ಯದಲ್ಲಿ ಎಷ್ಟು ಬಗೆಗಳಿದೆ, ಈಕ್ವಾಲಿಟಿ ಸಮಾನತೆಯಲ್ಲಿ ಎಷ್ಟು ಬಗೆಗಳಿದೆ, ಹಕ್ಕುಗಳಲ್ಲಿ ಎಷ್ಟು ಬಗೆಗಳಿದೆ ಅನ್ನೋದನ್ನು ಸಹ ನಾವು ಅಧ್ಯಯನ ಮಾಡ್ತೇವೆ. ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ ಇಸ್ ದ ಸಿಲೆಬಸ್. ಐ ಆಮ್ ಗೋಯಿಂಗ್ ಟು ಕಂಟಿನ್ಯೂ ದ ನೆಕ್ಸ್ಟ್ ಕ್ಲಾಸ್ ರಿಮೈನಿಂಗ್ part of the syllabus. So in this class I am discuss with you or talks with you regarding the 3 chapters of our first year political science syllabus. Thank you.